ಈ ಹಿಂದೆ ಪತ್ನಿಯೊಬ್ಬಳು ತನ್ನ ಪ್ರಿಯಕರನ ಜೊತೆಗೆ ಓಡೋದಂತಹ ಸಂದರ್ಭದಲ್ಲಿ ಇಡೀ ಮನೆಯನ್ನೇ ಲೂಟಿ ಮಾಡಿ ಓಡೋಗಿದ್ದು. ಅದೇ ರೀತಿಯ ಘಟನೆ ಈಗ ಮತ್ತೆ ಪುನರಾವರ್ತನೆಯಾಗಿದೆ. ಮದುವೆಯಾಗಿ 2 ತಿಂಗಳಿಗೆ ಪತಿಗೆ ಪಂಗನಾಮ ಹಾಕಿದಾಳೆ. ಈಕೆ ಹೆಂಡತಿಯಲ್ಲ, ಒಂದು ರೀತಿ ಲಜ್ಜೆಗೆಟ್ಟ ಮಹಿಳೆ. ತನ್ನ ಪ್ರಿಯಕರನ ಜೊತೆ ಓಡಿ ಹೋಗುವಂತಹ ಸಂದರ್ಭದಲ್ಲಿ ತನ್ನ ಸ್ವಂತ ಮನೆಗೇನೆ ಕನ್ನ ಹಾಕಿದಾಳೆ. ಪ್ರಿಯಕರನ ಜೊತೆ ಓಡ್ ಹೋಗೋದಕ್ಕೆ ಸ್ವಂತ ಮನೆಯನ್ನೇ ಲೂಟಿ ಮಾಡಿದಾಳೆ. ಲವರ್ ಜೊತೆಗೆ ಸೇರ್ಕೊಂಡು ಮನೆಯಲ್ಲಿ ಚಿನ್ನಾಭರಣ ಕಳ್ಳತನ ಮಾಡಿದಾಳೆ. ರಾಮದುರ್ಗ ತಾಲೂಕಿನ ಹೊಸಕೋಟಿ ಗ್ರಾಮದಲ್ಲಿನ ಘಟನೆ ಇದು. ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕಿನ ಹೊಸಕೋಟಿ ಗ್ರಾಮ 21 ಲಕ್ಷ ಮೌಲ್ಯದ ಚಿನ್ನಾಭರಣ ಕದ್ದು ಎಸ್ಕೇಪ್ ಆಗಿದ್ರು. ಈ ಕೃತ್ಯ ನಡೆದು 48 ಗಂಟೆಗಳಲ್ಲೇ ಆರೋಪಿಗಳನ್ನು ಖಾಕಿ ಬಂಧಿಸಿದೆ. ಹಣಮಂತ ಮಾರಾಪುರ, ಹಸೀನಾ ನದಾಫ್ ಇಬ್ಬರು ಕೂಡ ಅರೆಸ್ಟ್ ಆಗಿದ್ದಾರೆ. 2 ತಿಂಗಳ ಹಿಂದೆ ಶರೀಫ್ನ ಜೊತೆಗೆ ಹಸೀನಾ ಅವರು ಮದುವೆಯಾಗಿದ್ದರು. ಅದಾದ ಬಳಿಕವೂ ಕೂಡ ತನ್ನ ಪ್ರಿಯಕರನ ಜೊತೆಯಲ್ಲಿ ಸಂಪರ್ಕದಲ್ಲಿ ಇದ್ದರು ಹಸೀನಾ ಅವರು. ಇದೀಗ ಪೊಲೀಸರು ಇಬ್ಬರನ್ನ ಕೊನೆಗೂ ಅರೆಸ್ಟ್ ಮಾಡಿದ್ದಾರೆ. ಇಬ್ಬರನ್ನ ಹೆಡೆಮುರಿ ಕಟ್ಟಿ ಈಗ ಜೈಲು ಕಂಬಿ ಎಣಿಸೋದಕ್ಕೆ ಹಚ್ಚಿದ್ದಾರೆ. ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ರಿ ನೀವು ಎಷ್ಟರ ಮಟ್ಟಿಗೆ ಮನೆಯಲ್ಲಿ ಇದ್ದಂತಹ ಚಿನ್ನಾಭರಣ ಮತ್ತೊಂದು ಮಗದೊಂದು ದುಡ್ಡು ಏನೇನು ಸಿಗುತ್ತೆ ಎಲ್ಲ ದೋಚಿ ಪರಾರಿಯಾಗಿದ್ದಾಳೆ. ಹಸೀನಾ ಅನ್ನುವಂತಹ ಹೆಣ್ಣುಮಗಳು ಮದುವೆಯಾಗಿ ಕೇವಲ 2 ತಿಂಗಳು ಮಾತ್ರ ಆಗಿತ್ತು. 2 ತಿಂಗಳಿಗೆ ತನ್ನ ಇಡೀ ಪತಿಯ ಮನೆಯನ್ನೇ ಗುಡಿಸಿ ಗುಂಡಾಂತರ ಮಾಡಿ, ಅದು ಕೂಡ ತನ್ನ ಪ್ರಿಯಕರನ ಜೊತೆ ಸೇರಿಕೊಂಡು ಲೂಟಿ ಮಾಡಿ ಅಲ್ಲಿಂದ ಓಡ್ ಹೋಗಿದ್ಲು. ಕೊನೆಗೂ 2 ದಿನದಲ್ಲಿ ಪೊಲೀಸ್ ಅಧಿಕಾರಿಗಳು ಈಗ ಇಬ್ಬರನ್ನ ಅರೆಸ್ಟ್ ಮಾಡಿದ್ದಾರೆ. ಏನೇನೆಲ್ಲ ಕದ್ದುಕೊಂಡು ಅಲ್ಲಿಂದ ಪರಾರಿಯಾಗಿದ್ದರು ಎಲ್ಲವನ್ನೂ ಕೂಡ ರಿಕವರಿ ಮಾಡಿದ್ದಾರೆ. ಈಗ